ಅನ್ವಯ ಆಗುವಂಥ ಒಂದು ಸಿನಿಮಾ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ, ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಕನ್ನಡವನ್ನು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತೀನಿ ಅಂತ ಅಲ್ಲಿ ಇಲ್ಲಿ ಹೇಳೋದಲ್ಲ, ಕನ್ನಡ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಕನ್ನಡಕ್ಕೆ ತುಂಬ ವಿಶೇಷವಾಗಿ ಹೊಸಬರ ತಂಡ ಅಂತ ಅಂದ್ಕೊಂಡು ಒಂದು ಇಂಟರ್ನ್ಯಾಷನಲ್ ತಂಡ ದಯಾಳ್ ಪದ್ಮನಾಭನ್ ಪ್ರೊಡಕ್ಷನ್ ಡಿ ಪಿಕ್ಚರ್ಸ್ ಕಬಡ್ಡಿ. ಇವತ್ತಿನ ಜನ್ರೇಷನ್ ಅವರು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರು ಡಿಜಿಟಲ್ ಏನೆಲ್ಲ ತಪ್ಪುಗಳನ್ನು ನಡೀತಾ ಇದೆ ಅದ್ರ ಮೇಲೆ ಒಂದು ಥ್ರಿಲ್ಲರ್ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಕ್ಯೂರಿಯಾಸಿಟಿ ಆಗಲಿ ಸಿನಿಮಾ ಹೋಗುತ್ತೆ. ಈ ವೀಕೆಂಡ್ ಈ ಥರದ್ದು ಸಿನಿಮಾನ ಥ್ರಿಲ್ಲರ್ ಸಿನಿಮಾನ ಇಷ್ಟಪಡೋದು ಏನೊಂದು ತುಂಬ ಇರುತ್ತೆ. ಥ್ರಿಲ್ಲರ್ ಇಷ್ಟಪಡೋದು ಎಲ್ಲರೂ ಈ ವೀಕೆಂಡ್ ದಯಾಳ ಟೀಮ್ ವಿಚಾರ ಏನಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೀಗ ಆರ್ಟಿಸ್ಟ್ ಒಂದು ಸ್ವಾರ್ಥ ಕೂಡ ಇರುತ್ತೆ, ಪರ್ಫಾರ್ಮೆನ್ಸ್ ಸ್ಪೇಸ್ ತುಂಬಾ ಇರುತ್ತೆ. ಅಂದರೆ ತುಂಬ ನಮ್ಮ ಪ್ರಬುದ್ಧ ಆ್ಯಕ್ಟಿಂಗ್ ನಾವು ತೋರಿಸ್ಬೋದು. ಸೊ ಐ ಥಿಂಕ್ ಅದರಲ್ಲಿ ಸುಕೃತ ಆಗಿ ಒಂದು ಒಳ್ಳೆಯ ಅದೃಷ್ಟ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿರುವಂಥ ಒಂದು ಪಾತ್ರ ಕಬಡ್ಡಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ. ಸೊ ದಯಾಳ್ ಸರ್ ಈಸ್ ನೋನ್ ಫಾರ್ ಸಮಥಿಂಗ್ ಥ್ರಿಲ್ಲರ್ ಜಾನರ್. ನಾನು ಮತ್ತೆ ಕೆಲಸ ಮಾಡಿದ್ದು ನಾವು ಡೈರೆಕ್ಷನಲ್ಲಿ ತುಂಬಾ ತಲೆಗೆ ಕೆಲಸ ಕೊಡುವಂಥ ಒಂದು ಡೈರೆಕ್ಷನ್. ಸೊ ಅವರ ಪ್ರೊಡಕ್ಷನಲ್ಲಿ ಇಂಥ ಒಂದು ಬ್ಯೂಟಿಫುಲ್ ವೆಲ್ ಟೈಡ್ ಎಕ್ಸ್ಪೆರಿಮೆಂಟ್ ಸಿನಿಮಾ ಬಂದಿರೋದು ತುಂಬಾ ಖುಷಿ ಆಗುತ್ತೆ. ಸೊ ಆ್ಯಸ್ ಆಲ್ವೇಸ್ ನಮ್ಮ ಇಂಡಸ್ಟ್ರಿ ತುಂಬ ಬೆಳವಣಿಗೆ ಆಗ್ತಾ ಹೋಗುತ್ತೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಒಂದು POP ವರ್ಕ್ ಆಗಲಿ ಆ್ಯಂಡ್ ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ನೀವು ಎನ್ಕ್ಯಾಶ್ ಮಾಡಬೇಕು ಅಂತ ಹೇಳಿದ್ರೆ ಕಬಡ್ಡಿ ಸಿನಿಮಾನ ಬಂದು ಈ ಒಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್. ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೌತಮ್ ಶ್ರೀವತ್ಸ. ಸೊ ಜಸ್ಟ್ ನಾವು ಕಬಡ್ಡಿ ಪ್ರೀಮಿಯರ್ ಶೋ ಮುಗಿಸ್ಕೊಂಬಂದೆ. ಸೊ ನಿಮ್ಗೆಲ್ಲರಿಗೂ ಗೊತ್ತು ದಯಾಳ್ ಪದ್ಮನಾಭನ್ ಸರ್ದು ಪ್ರೊಡಕ್ಷನ್ನು. ಸೊ ಆಲ್ವೇಸ್ ಕಂಟೆಂಟ್ ವಿಲ್ ಬಿ ದ ಕಿಂಗ್. ಅವ್ರ ಪ್ರೊಡಕ್ಷನ್ ಅಂದರೆ ಡೆಫಿನೆಟಾಗಿ ಒಂದು ಕಂಟೆಂಟ್ ಒಂದು ಬೆಲೆ ಇರುತ್ತೆ ಸಿನಿಮಾಲಿ. ಸೊ ಡೆಫಿನೆಟಾಗಿ ಪ್ರತಿಯೊಂದು ವೀಕ್ಷಕರಿಗೂ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಪ್ರಾಮಿಸ್ ಮಾಡ್ಬೋದು ಈ ಸಿನಿಮಾ ನೋಡಿದ್ಮೇಲೆ. ಯಾಕಂದರೆ ಇಟ್ಸ್ ಅ ವೆರಿ ಫ್ರೆಶ್ ಕಂಟೆಂಟ್. ಎಲ್ಲೂ ನಾವು ಅಲ್ಲಿ ಇಲ್ಲಿ ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಡಾರ್ಕ್ ವೆಬ್ ಬಗ್ಗೆ. ಸೊ ಇವತ್ತು ಏನು ಎಚ್ಚೆತ್ಕೊಬೇಕು, ಪ್ರತಿಯೊಬ್ಬರು ನಮ್ಮ ಮನೇಲಿ ಏನೇನು ಆಗ್ತಾ ಇರ್ಬೋದು, ಇನ್ನೊಬ್ರು ಯಾರು ನೋಡ್ತಾ ಇರ್ಬೋದು ಅನ್ನೋದು ಸೂಕ್ಷ್ಮತೆ ಈ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ತುಂಬ ಪರ್ಫಾರ್ಮ್ ಮಾಡಿದ್ದಾರೆ. ಮಸ್ಟ್ ವಾಚ್ ಫಿಲಮ್. ಯಾಕೆಂದರೆ ಕಂಟೆಂಟ್ ಒಂದೇ ಹೇಳೋದಲ್ಲ, ಬಟ್ ದೇರ್ ಇಸ್ ಅ ಸೋಷಿಯಲ್ ಮೆಸೇಜ್. ಸೊ ಪ್ರತಿ ಒಂದು ಮನೆಯಲ್ಲೂ ಇವತ್ತಿನ ಟ್ರೆಂಡ್ ಏನಾಗ್ತದೆ, ಯಾವ್ಯಾವ ಥರ ಮೋಸ ಹೋಗ್ತಾ ಇರ್ಬೋದು, ನಾವೆಲ್ಲ ಯಾವ್ಯಾವ ಥರ ಮೈಂಡ್ ಸೆಟ್ಟಲ್ಲಿ ಬರ್ತಾ ಇರ್ಬೋದು ಅಂತ. ಸೊ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಆಗಿ ಹೇಳ್ತಾ ನಾನು ಐ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ಕಬಡ್ಡಿ. ಥ್ಯಾಂಕ್ ಯು ಸೋ ಮಚ್.